ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹಿಂದಿನ ವರ್ಷದ ಒಂದು ಸ್ಟೇಟ್ ಮೆರಿಟ್ ಲಿಸ್ಟ್ಗೆ ಈ ವರ್ಷದ ಒಂದು ಸ್ಟೇಟ್ ಮೆರಿಟ್ ಲಿಸ್ಟ್ ಅನ್ನ ಕಂಪೇರ್ ಮಾಡಿಬಿಟ್ಟು ಡಿಸ್ಕಸ್ ಮಾಡೋಣಂತೆ ಯಾವ ರೀತಿ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಡಿಕ್ರೀಸ್ ಆಗಿದೆ. ಸೊ ಮೊದಲನೇದಾಗಿ ಒಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಈ ವರ್ಷ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲಾಸ್ಟ್ ಇಯರ್ ಕಿಂತ ಕಡಿಮೆ ಇದೆ ಅನ್ನೋದು ಮೊದಲನೇ ಖುಷಿಯ ವಿಚಾರ. ಎರಡನೇದು, ಆ ಒಂದು ಕಡಿಮೆ ಏನಿದೆ ಅದು ಯಾರು 12 ಲಕ್ಷಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಥವಾ ಪ್ಯೂರ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಲಾಸ್ಟ್ ಕಾಲೇಜ್ ಸಿಕ್ಕರೂ ಕೂಡ ನಡೀತದ ಅಂತ ವೇಟ್ ಮಾಡ್ತಾ ಇದ್ದೀರಿ, ಅಥವಾ 22 ಲಕ್ಷಕ್ಕೆ ವೇಟ್ ಮಾಡ್ತಾ ಇದ್ದೀರಿ, ಅಥವಾ ಹೈಯರ್ ಫೀಸಿನ ಕಾಲೇಜಸ್ ಆಗಿರ್ಬೋದು, ಅಥವಾ BAMS BDS ಗೆ ಮ್ಯಾನೇಜ್ಮೆಂಟ್ ಕೋಟಾಕ್ಕೂ ವೇಟ್ ಮಾಡ್ತಾ ಇದ್ದೀರಿ, ಅಂಥವ್ರೆಲ್ಲರಿಗೂ ಕೂಡ ಸ್ವಲ್ಪ ಸಮಾಧಾನ ತರುವಂತಹ ವಿಷಯವನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಆರಾಮ್ಸೆ ನೋಡ್ಕೊಳ್ತಾ ಹೋಗೋಣಂತೆ. ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವೇ ಏನ್ ಮಾಡ್ಕೋಬಹುದು ಅಂತ ಅಂದ್ರೆ, ಈ ವರ್ಷದ ನೀಟ್ ರೋಲ್ ನಂಬರ್, ಈ ವರ್ಷದ KEA ಒಂದು ಲೀಸ್ಟ್ ಏನಿದೆ ಅದು ನಿಮಗೆ ಸಿಕ್ಕಿದೆ ಅಲ್ವಾ. ನೀವೇನ್ ಮಾಡಿ, ಈಗ ಲಾಸ್ಟ್ ಇಯರಿನ ಒಂದು ಲೀಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು? ನನ್ನ ಪೇಡ್ ಕೌನ್ಸಿಲಿಂಗ್ ಗ್ರೂಪ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕಳಿಸಿದ್ದೀನಿ. ಉಳಿದಂತ ವಿದ್ಯಾರ್ಥಿಗಳು ಹೇಗೆ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ಪ್ರವೇಶ ಅಂತ ಇದೆಯಲ್ಲ, ಕ್ಲಿಕ್ ಮಾಡಿ. ಇಲ್ಲಿ UG NEET 2025 ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಲಾಸ್ಟ್ ಎಂಡಿಗೆ ಹೋಗಿ, ಇಲ್ಲಿ ಎಂಡಿಗೆ ಹೋದ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ UG NEET ರೋಲ್ ನಂಬರ್, ಸಂಖ್ಯೆ, ದಾಖಲಾತಿ ಪ್ರಕಟಣೆ, ಸಾರಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ನೋಡಿ. ಫಸ್ಟ್ ಒನ್ ನೋಡಿ, ಲಾಸ್ಟ್ ಇಯರ್ ಫಸ್ಟ್ ಒನ್, ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ ನೀಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಹಿಂದಿನ ವರ್ಷದ ಒಂದು ಲೀಸ್ಟ್ ಸಿಗುತ್ತೆ. ಆ ಲೀಸ್ಟ್ ಅಲ್ಲಿ ನೀವು ಕಂಪೇರ್ ಮಾಡ್ಕೊಳ್ತಾ ಹೋಗಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಲಾಸ್ಟ್ ಇಯರ್ 100 ಸೀರಿಯಲ್ ನಂಬರು 1411 ರ್ಯಾಂಕಿಗೆ ಇತ್ತು ಅಲ್ವಾ. ಈ ವರ್ಷದ 100 ಸೀರಿಯಲ್ ನಂಬರ್ ಎಲ್ಲಿದೆ ನೋಡಿ, 1529ಗೆ ಸ್ಟಾಪ್ ಆಗಿದೆ. ಇದು ನಿಮ್ಗೆ ಏನ್ ಇಂಡಿಕೇಟ್ ಮಾಡ್ತದ? ಲಾಸ್ಟ್ ಇಯರ್ 1411 ಇತ್ತು, ಈ ವರ್ಷ 1529 ಆಗಿದೆ ಅಂತಂದ್ರೆ ನಿಮಗೆ ಇಲ್ಲೇ ಗೊತ್ತಾಗ್ತದ, ಡಿಫರೆನ್ಸ್ ಇಸ್ ದೇರ್ ಆಫ್ 118. ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. 118 ಸ್ಟೂಡೆಂಟ್ಗಳ ಡಿಫರೆನ್ಸ್ ಇದೆ. ಮೀನಿಂಗ್ ಏನಂತಂದ್ರೆ, ಲಾಸ್ಟ್ ಇಯರ್ ಯಾವ ಒಂದು ಕಾಂಪಿಟೇಷನ್ ಇತ್ತಲ್ವಾ ಕರ್ನಾಟಕದಲ್ಲಿ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಕಾಂಪಿಟೇಷನ್ ಕಡಿಮೆ ಆಗಿದೆ. ಸರ್ ಹೆಂಗ ಕಡಿಮೆ ಆಗಿದೆ ಅಂತ ಹೇಳ್ತೀನಿ, ಬಹಳ ಸಿಂಪಲ್. ಲಾಸ್ಟ್ ಇಯರು 100 ಸೀರಿಯಲ್ ನಂಬರ್ ಕಿಂತ ಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಅಂತ ತಗೊಂಡಾಗ, ಗೊತ್ತಿರ್ಲಿ, ಆಲ್ ಇಂಡಿಯಾ ರ್ಯಾಂಕ್ ಅಂತ ತಗೊಂಡಾಗ 118 ಜನ ಜಾಸ್ತಿ ಇದ್ರು. ಬಟ್ ಈ ವರ್ಷ ಕರ್ನಾಟಕದಲ್ಲಿ 118 ಜನ ಕಡಿಮೆ ಇದ್ದಾರೆ. 100 ಅಲ್ಲೇ ಅಷ್ಟು ಜನ ಕಡಿಮೆ ಇದ್ದಾರೆ. ಅರ್ಥ ಆಯ್ತಾ? ಲಾಸ್ಟ್ ಇಯರ್ ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ, ಈಗ ಲಾಸ್ಟ್ ಇಯರ್ 1411 ಸ್ಟೂಡೆಂಟ್ ಅಂದ್ರೆ 1411 ಆಲ್ ಇಂಡಿಯಾ ರ್ಯಾಂಕ್ ಒಳಗಡೆ ಕರ್ನಾಟಕದಲ್ಲಿ 100 ಜನ ಇದ್ರು. ಈ ವರ್ಷ ಅದೇ 100 ಜನ 1529 ಒಳಗಡೆ ಇದ್ದಾರೆ. ಅಂದ್ರೆ ಮೀನಿಂಗ್ ಏನು ಅಂತ ಅಂದ್ರೆ, ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷದ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಕಡಿಮೆ ಇದೆ. ಅದಕ್ಕೆ ನಾವು ಖುಷಿ ಪಡಬೇಕು. ಸೊ ಇದನ್ನೇ ನಾನು ಕನ್ಸಾಲಿಡೇಟೆಡ್ ಆಗಿ ಮಾಡಿರೋ ಅಂಥದ್ದು. ಸೊ ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಅದನ್ನ ನೋಡ್ಕೊಳ್ತಾ ಹೋಗೋಣಂತೆ. 100 ಸೀರಿಯಲ್ ನಂಬರ್ ಒಳಗಡೆ, 100 ಅನ್ನು ನಾವು ಸೀರಿಯಲ್ ನಂಬರ್ ನಥಿಂಗ್ ಬಟ್ ಸ್ಟೇಟ್ ಮೆರಿಟ್ ಅಂತ ಅನ್ಕೊಳ್ಳಂತೆ. 100 ಸೀರಿಯಲ್ ನಂಬರ್ ಒಳಗಡೆ 118 ರ್ಯಾಂಕ್ ಡಿಫರೆನ್ಸ್ ಇದ್ರೆ, 200 ಒಳಗಡೆ 278 ಇದೆ, 300 ಒಳಗಡೆ 553 ಇದೆ, 400 ಒಳಗಡೆ 382 ಇದೆ, 500 ಒಳಗಡೆ 138 ಇದೆ. ಬಟ್ 600ಗೆ ಬಂದಾಗ ಸೊ ಕಾಂಪಿಟೇಷನ್ -87 ಆಯ್ತು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 600 ಏನಿದೆ ಇಲ್ಲಿ, ಅಂದ್ರೆ ಮೇಲ್ಗಡೆ ಟಾಪ್ ರ್ಯಾಂಕ್ ದವರಿಗೆ ಅಷ್ಟೊಂದು ಡಿಫರೆನ್ಸ್ ಆಗೋದಿಲ್ಲ. ಓಕೆ, ಸೊ 600 ಸೀರಿಯಲ್ ನಂಬರಿಗೆ ನೋಡಿ 10,824 ರ್ಯಾಂಕ್ ಇತ್ತು. ಇಲ್ಲಿ 600 ಸೀರಿಯಲ್ ನಂಬರ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ಲಾಸ್ಟ್ ಇಯರ್. ಓಕೆ, ಲಾಸ್ಟ್ ಇಯರ್ ನೋಡಿ 10,911 ಇತ್ತು. ಓಕೆ, 10,911 ಇತ್ತು ಲಾಸ್ಟ್ ಇಯರ್. ಸೊ 10,911 ಇತ್ತು ಲಾಸ್ಟ್ ಇಯರ್. ಈ ವರ್ಷ ಏನಾಗಿದೆ ಅಂತಂದ್ರೆ 10,824 ಇದೆ. 824 ಇದೆ ಅಂದ್ರೆ ಮೀನಿಂಗ್ ಏನು? 87 ಜನ, ಅಂದ್ರೆ 87 ಜನ ಅನ್ನೋದಕ್ಕಿಂತ 87 ರ್ಯಾಂಕ್ ಡಿಫರೆನ್ಸ್ ಇಲ್ಲಿ ಮೈನಸ್ ಆಗಿರುವಂತದ್ದು. ಅಂದ್ರೆ ಈ 10,911 ರ್ಯಾಂಕ್ ಒಳಗಡೆ ಏನಿದೆ, ಅಥವಾ
12,000 ರ್ಯಾಂಕ್ ಒಳಗಡೆ ಇದ್ದವರು ಅಥವಾ 14,000 ರ್ಯಾಂಕ್ ಒಳಗಡೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ಸೊ ಅಥವಾ ಹಿಂಗ್ ಅನ್ಕೊಳ್ಳಿ, ಸೊ 10,000 ಇಂದ 14,000 ರ್ಯಾಂಕ್ ಮಿಡಲ್ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಕಾಂಪಿಟೇಷನ್ ಇಂದ ಅಂದ್ರೆ ಈ ವರ್ಷ ಮತ್ತೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷನೇ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಇದೆ. ಆದ್ರೆ ಒಂದು ಸಾರಿ ಅದನ್ನ ಕ್ರಾಸ್ ಆಯ್ತು ಅಂದ್ರೆ ನೋಡಿ, ಇಲ್ಲಿ ನೋಡಿ 900 ಸೀರಿಯಲ್ ನಂಬರ್ ಅಲ್ಲಿ 251 ರ್ಯಾಂಕ್ ಡಿಫರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. 251 ಅಲ್ಲಿ ಅಷ್ಟರು ಕರ್ನಾಟಕದವರು ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಡೆಫಿನೆಟ್ಲಿ ಆಲ್ ಇಂಡಿಯಾ ರ್ಯಾಂಕ್ ಅಂತ ಬಂದಾಗ ನಮಗೆ ಈಗ ಆಲ್ ಇಂಡಿಯಾ ರ್ಯಾಂಕ್ ಇಸ್ ದ ಓನ್ಲಿ ಬೇಸ್ ಅಲ್ವಾ. ಸೊ ಯಾಕಂದ್ರೆ ಕೌನ್ಸಿಲಿಂಗ್ ನಡೆಯೋದು ಆಲ್ ಇಂಡಿಯಾ ರ್ಯಾಂಕ್ ಮೇಲೆ, ರೈಟ್. ಸೊ ನಿಮಗೆ ಲಾಸ್ಟ್ ಇಯರ್ 900 ಅಲ್ಲಿ 16,597 ಇದ್ರೆ ಈ ವರ್ಷ 16,848 ಸ್ಟೂಡೆಂಟ್ಸ್ಗಳು ಇದ್ದಾರೆ. ಅಂದ್ರೆ ಮೀನಿಂಗ್ ಏನು ಅಂತ ಅಂದ್ರೆ 900 ಅಲ್ಲಿ ನಿಮಗೆ 251 ರ್ಯಾಂಕ್ ಡಿಫರೆನ್ಸ್ ಇರುವಂತದ್ದು. ಅಂದ್ರೆ ನಿಮ್ಮ ಈ ವರ್ಷದ ರ್ಯಾಂಕು 16,848 ಅಂದ್ರೆ ಸೊ ಲಾಸ್ಟ್ ಇಯರ್ 16,597 ಇದ್ದಾಗದು. ಓಕೆ, ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀನಿ. ಇದೇನು ನಿಮಗೆ ಎಕ್ಸಾಕ್ಟ್ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಮುಂದೆ ಹೋಗ್ತಾ ಇದ್ದಾಗ ನೋಡಿ ಬಹಳ ಆಶ್ಚರ್ಯಕರ ವಿಷಯ ಅಂದ್ರೆ 2000 ಸೀರಿಯಲ್ ನಂಬರಿಂಗ್ ನೋಡಿ, ಲಾಸ್ಟ್ ಇಯರ್ 35,847 ರ್ಯಾಂಕಿಗೆ ಸ್ಟಾಪ್ ಆಗಿತ್ತು ಕರ್ನಾಟಕದ ಒಂದು ಕಾಂಪಿಟೇಷನ್. ಆದ್ರೆ ಈ ವರ್ಷ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು 38,851 ಅಂದ್ರೆ 3,000 ರ್ಯಾಂಕ್ ಡಿಫರೆನ್ಸ್ ಕಾಣಿಸ್ತಾ ಇದೆ 2000 ರ್ಯಾಂಕ್ ಅಲ್ಲಿ. ಅಂದ್ರೆ ಏನ್ ಅರ್ಥ ಮಾಡ್ಕೋಬಹುದು, ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜಲ್ಲಿ ಸೀಟು 35,000 ರ್ಯಾಂಕಿಗೆ ಸ್ಟಾಪ್ ಆಗಿದ್ರೆ ಅದು ಈ ವರ್ಷ 38,000 ರ್ಯಾಂಕ್ ವರೆಗೂ ಕೂಡ ಸೀಟ್ ಸಿಗಬಹುದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದರ ಮೀನಿಂಗ್ ಏನಂತಂದ್ರೆ ಲಾಸ್ಟ್ ಇಯರ್ ಯಾವುದೋ ಒಂದು ಕಟ್ ಆಫ್ ಕಾಲೇಜು 35,000ಕ್ಕೆ ಸ್ಟಾಪ್ ಆಗಿದೆ ಅಂದ್ರೆ ಈ ವರ್ಷ 38,000ವರೆಗೂ ನಿಮಗೆ ರ್ಯಾಂಕ್ ಸಿಗಬಹುದು, ಅಂದ್ರೆ ನಿಮಗೆ ಸೀಟ್ ಸಿಗಬಹುದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಜನರಲ್ ಮೆರಿಟ್ ತೋರಿಸ್ತಾ ಇದ್ದೀನಿ, ಜನರಲ್ ಮೆರಿಟ್ ರ್ಯಾಂಕ್ ತೋರಿಸ್ತೀನಿ, ಮತ್ತೆ ನಾನು ಇಲ್ಲಿ ತೋರಿಸೋದು 35,000 ಆಸ್ಪಾಸ್ ಅಲ್ಲಿ. ಓಕೆ, ಜನರಲ್ ಮೆರಿಟ್ ಕಟ್ ಆಫ್ ಇದು, ಜನರಲ್ ಮೆರಿಟ್ ಕಟ್ ಆಫ್. ಓಕೆ, ಸೊ ಜನರಲ್ ಮೆರಿಟ್ ಕಟ್ ಆಫ್ ಅಲ್ಲಿ 35,000 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ 35,000 ರ್ಯಾಂಕ್. ಇಲ್ಲಿ ಎಕ್ಸಾಕ್ಟ್ 35,000ಕ್ಕೆ ಇಲ್ಲ, ಸೊ ಬಟ್ ನಾ ಇಲ್ಲಿ 32 ಇದೆ, 37 ಇದೆ, 37 ಎಕ್ಸಾಂಪಲ್ ನೇ ತಗೊಂಡ್ಬಿಡೋಣಂತೆ. ಇಲ್ಲಿ ನೋಡಿ ನೆಕ್ಸ್ಟ್, ಸೊ 35 ಬೇಡ 44,000 ಸಿಗ್ತದೆ ನೋಡೋಣಂತೆ. ನೋಡಿ 44,475, 48,574, 4,000 ರ್ಯಾಂಕ್ ಡಿಫರೆನ್ಸ್ ಇದೆ. ಅಂದ್ರೆ ಲಾಸ್ಟ್ ಇಯರ್ ಯಾವುದೋ ಒಂದು ಸೀಟ್ 44,000 ಸ್ಟಾಪ್ ಆಗಿದೆ ಅಂದ್ರೆ ಅದು ನಿಮಗೆ ಈ ವರ್ಷ 48,000 ವರೆಗೂ ನೀವು ಒಂದು ಆಸೆಯನ್ನ ಇಟ್ಕೋಬಹುದು. ಅದೇ ಸೀಟ್ ಸಿಗ್ತದಂತಲ್ಲ, 48,000 ವರೆಗೂ ಆಸೆಯನ್ನ ಇಟ್ಕೊಳ್ಬಹುದು. ನೋಡೋಣ ಏನಾದ್ರೂ 44ಗೆ ಏನಾದ್ರೂ ಇದೆಯಾ ಇಲ್ಲಿ. ಎಸ್, ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಲಾಸ್ಟ್ ಇಯರ್ PES 44,000 ಸ್ಟಾಪ್ ಆಗಿದೆ. ಇಲ್ಲಿ ಹೌದಾ, 44,000 ಸ್ಟಾಪ್ ಆಗಿದೆ. ಇಲ್ಲಿ ನೋಡಿ ಲಾಸ್ಟ್ ಇಯರ್ ದಯಾನಂದ್ ಸಾಗರ 48,000 ಸ್ಟಾಪ್ ಆಗಿದೆ ಅಲ್ವಾ. ಸೊ ಈ ವರ್ಷ ನಾನೇನ್ ಹೇಳ್ತೀನಿ, ನೀವು ಏನು ಯಾವ ರೀತಿ ಅನಾಲಿಸಿಸ್ ಮಾಡ್ಕೋಬಹುದು ಅಂತ ಅಂದ್ರೆ ನಿಮ್ಮದು ಈ ವರ್ಷ 48,000 ರ್ಯಾಂಕ್ ಇದ್ರೂ ಕೂಡ ಯು ಕ್ಯಾನ್ ಥಿಂಕ್ ದಟ್ ಆರ್ ಯು ಕ್ಯಾನ್ ಡ್ರೀಮ್ ಅಬೌಟ್ PES ಕಾಲೇಜ್. ನಿಮಗೆ ದಯಾನಂದ್ ಸಾಗರ್ಗಿಂತ ಮೇಲೆ PES ಬೇಕು ಅಂದ್ರೆ ಅದು ಸಿಗೋ ಚಾನ್ಸ್ ಇದೆ ನಿಮಗೆ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 44,000 ಮತ್ತೆ 48,000 2,500 ಸೀರಿಯಲ್ ನಂಬರಿಗೆ ಲಾಸ್ಟ್ ಇಯರ್ 44,475 ರ್ಯಾಂಕ್ ಸ್ಟಾಪ್ ಆಗಿದ್ದಿದ್ರೆ ಈ ವರ್ಷ 48,000 ಇದೆ. ಮೀನಿಂಗ್ ಏನು, 4,099 ಡಿಫರೆನ್ಸ್ ಇದೆ. ಸೊ ನೀವು ಈ ವರ್ಷ ಅನಾಲಿಸಿಸ್ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಏನು ಜನರಲ್ ಮೆರಿಟ್ ಅಥವಾ ಯಾವುದೇ ಒಂದು ಕೆಟಗರಿಯ ಕಟ್ ಆಫ್ ಏನಿದೆ, ಈ ಕಟ್ ಆಫ್ ಬೇಕು ಅಂದ್ರೆ ನಿಮಗೆ ಡೀಟೇಲ್ ಆಗಿ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆಪ್ ಅಲ್ಲಿ ಸಿಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ಇಟ್. ಸೊ ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಅದನ್ನ ಹೇಳ್ತಾ ಇದ್ದೀನಿ ನಾನು. 44,000 ಲಾಸ್ಟ್ ಇಯರ್ 44, ಈ ವರ್ಷ ರ್ಯಾಂಕ್ ನಿಮ್ಮದು 48,000 ಇದೆ. ಓಕೆ, ನಿಮ್ಮ ರ್ಯಾಂಕ್ 48,000 ಇದೆ. ಬಟ್ ನೀವೇನ್ ನೋಡ್ಬೋದು, ಅದಕ್ಕಿಂತ 4,000 ರ್ಯಾಂಕ್ ಹಿಂದೆ ಇರುವಂತಹ ಕಾಲೇಜ್ ಬಗ್ಗೆನೂ ಥಿಂಕ್ ಮಾಡ್ಕೋಬಹುದು. ಓಕೆ, ಈಗ ಲಾಸ್ಟ್ ಇಯರ್ ಅವನಿಗೆ ಈಗ 48,000 ಇದ್ದವನಿಗೆ ಚಿಕ್ಕಮಗಳೂರು ಸಿಕ್ಕಿರ್ಲಿಲ್ಲ, ಹೌದಾ. ಬಟ್ ಈ ವರ್ಷ 48,000 ಇದ್ದವನಿಗೂ ಚಿಕ್ಕಮಗಳೂರು ಗೌರ್ಮೆಂಟ್ ಕಾಲೇಜ್ ಸಿಗಬಹುದು. ದಿಸ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಫೈನ್. ಸೊ ಇಲ್ಲಿ ನೋಡ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಡಿಫರೆನ್ಸ್ ನೋಡಿ ಹೇಗಾಗ್ತದೆ. ಸೊ 7,000 ರ್ಯಾಂಕಿಗೆ ನೋಡಿ, 7,000 ರ್ಯಾಂಕಿಗೆ
1,16,922 ರ್ಯಾಂಕ್ ಇತ್ತು ಲಾಸ್ಟ್ ಇಯರ್ 7,000 ಸೀರಿಯಲ್ ನಂಬರಿಗೆ. ಬಟ್ ಈ ವರ್ಷ 6,000 ಡಿಫರೆನ್ಸ್ ಆಗಿ 1,22,944 ಬಂದಿದೆ. ಅಂದ್ರೆ ಮೀನಿಂಗ್ ಏನು, ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜ್ 1,16,000 ತನಕ ಸ್ಟಾಪ್ ಆಗಿದ್ದು ಕೂಡ ನಿಮಗೆ ಈ ವರ್ಷ 1,22,000 ವರೆಗೂ ಅದು ಡ್ರ್ಯಾಗ್ ಆಗಬಹುದು. ಓಕೆ, ಅದೇ ರೀತಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 8,000 ವರೆಗೆ, ಓಕೆ, ಸೀರಿಯಲ್ ನಂಬರ್ 8,000 ವರೆಗೆ ಲಾಸ್ಟ್ ಇಯರ್ 1,31,586 ರ್ಯಾಂಕ್ ಇತ್ತು. ಈ ವರ್ಷ 1,38,131 ರ್ಯಾಂಕು 8,000 ಸೀರಿಯಲ್ ನಂಬರ್ಗೆ ಬಂದಿದೆ. ಅಂದ್ರೆ ಮೀನಿಂಗ್ ಏನು, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಸುಮಾರು 6,500 ರ್ಯಾಂಕ್ ಡಿಫರೆನ್ಸ್ ಈ 1,38,000 ಇದ್ದವರಿಗಿದೆ. ಮೀನಿಂಗ್ ಏನಂತಂದ್ರೆ ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜ್ 1,31,000 ಸಿಕ್ಕದಂತದ್ದು ಈ ವರ್ಷ 1,38,000 ತನಕ ಸಿಗೋ ಚಾನ್ಸ್ ಇದೆ. ಇದೇ ನಾನು ಹೇಳಿದ್ದು ಖುಷಿಯ ವಿಚಾರ. 12 ಲಕ್ಷದ ಎಕ್ಸಾಂಪಲ್ ತೋರಿಸ್ತೀನಿ ನಾ ಈಗ. ಇದು ನೋಡಿ R1 ಅಂಡ್ R2 GMP ಕ್ಯಾಟಗರಿ 2025 ಕಟ್ ಆಫ್ ನಿಮಗೆ ತೋರಿಸ್ತಾ ಹೋಗ್ತೀನಿ. SR ಪಾಟೀಲು ಲಾಸ್ಟ್ ಇಯರ್ 1,29,000 ಸ್ಟಾಪ್ ಆಗಿತ್ತು. ಯಾವಾಗ ಇದು? ಸೆಕೆಂಡ್ ರೌಂಡ್ ಇಂದ ಹೇಳ್ತಾ ಇದ್ದೀನಿ ನಾನು. ಸೆಕೆಂಡ್ ರೌಂಡಿನ ಲಾಸ್ಟ್ 12 ಲಕ್ಷದ ಕಾಲೇಜ್ ಯಾವುದು? SR ಪಾಟೀಲು. ಎಷ್ಟು ರ್ಯಾಂಕಿಗೆ? 1,29,260 ಸ್ಟಾಪ್ ಆಗಿತ್ತು. ಹೌದಾ? ಅದನ್ನೇ ಒಂದು ರಫ್ ಆಗಿ ಹೇಳಬೇಕು ಅಂತ ಅಂದ್ರೆ 1,29,000 ಅಂತ ಅಂದ್ರೆ 1,31,000 ಅಂತ ನಾನು ಇಟ್ಕೊಳ್ತೀನಿ. ಓಕೆ, ಸೊ ಅಂದ್ರೆ ಈ ವರ್ಷ ಏನಾಗ್ಬೋದು ಅಂದ್ರೆ 1,38,000 1,000 ಮೈನಸ್ ಮಾಡಿ ಬೇಕಾದ್ರೆ 1,37,000 ಇರುವಂತ ಸ್ಟೂಡೆಂಟ್ಸ್ ಗಳಿಗೂ ಕೂಡ 12 ಲಕ್ಷದ ಸೀಟು ಸಿಗಬಹುದು. ಖುಷಿ ಪಡಿ. ಹೌದಾ? ನಾನು ಅದನ್ನೇ ಹೇಳಿದ್ದು. ಲಾಸ್ಟ್ ಇಯರು ನಿಮಗೆ 1,29,000 SR ಪಾಟೀಲ್ ಅಲಾಟ್ ಆಗಿದೆ ಅಂದ್ರೆ ಸೆಕೆಂಡ್ ರೌಂಡಿಗೆ, ಈ ವರ್ಷ ಸೆಕೆಂಡ್ ರೌಂಡ್ ಹೊತ್ತಿಗೆ ಮೇ ಬಿ 1,38,000 ರ್ಯಾಂಕ್ ಇದ್ದವರು ಅಥವಾ 1,000 2,000 2,000 ಕಡಿಮೆ ಮಾಡ್ಕೊಳ್ಳಿ, 1,36,000 ಇದ್ದವರಿಗೂ ಕೂಡ 12 ಲಕ್ಷದ ಸೀಟ್ ಸಿಗುತ್ತೆ. ಆದ್ರೆ ಈಗ ನೀವೇನ್ ಅನ್ಕೋತೀರಿ? 1.45 1.5 1.7. ಈಗೊಬ್ರು ಕಾಲ್ ಮಾಡಿದ್ರು ನನಗೆ, ಸರ್ ನಂದು 2 ಲಕ್ಷ ರ್ಯಾಂಕ್ ಇದೆ, ಈ ವರ್ಷ ಏನು ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗಿದೆಯಂತೆ, ನನಗೆ 12 ಲಕ್ಷದ ಸೀಟು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂತ ಹೇಳಿ. ನಾನು ಹೇಳಿದೆ, ಯಾರು ನಿಮ್ಗೆ ಹೇಳಿದ್ದು? ಸುಮ್ಮನೆ ಅದು ಆ ರೀತಿ ಎಲ್ಲ ಕನ್ಸು ಕಾಣ್ಕೋತ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಲಾಂಗ್ ಟರ್ಮ್ ಕಳಿಸೋದ ನಿಮ್ ಮಕ್ಕಳನ್ನ ಕಳಿಸ್ಬಿಡಿ ಅಂತ ಅಂದೆ ನಾನು. ಅಷ್ಟು ಡಿಫರೆನ್ಸ್ ಆಗೋದಿಲ್ಲ, ಅಷ್ಟು ಮಿರಾಕಲ್ಸ್ ಆಗೋದಿಲ್ಲ. 6,000 ಡಿಫರೆನ್ಸ್ ಆಗ್ಬೋದು, 4,000 ಡಿಫರೆನ್ಸ್ ಆಗ್ಬೋದು, 5,000 ಡಿಫರೆನ್ಸ್ ಆಗ್ಬೋದು. ಅದನ್ನ ಹೇಳ್ತಾ ಇದ್ದೀನಿ. ನನ್ನ ಒಂದು ಅನಾಲಿಸಿಸ್ ಈ ವರ್ಷ 12 ಲಕ್ಷದ ಲಾಸ್ಟ್ ಕಾಲೇಜು ಸೆಕೆಂಡ್ ರೌಂಡ್ ಹೊತ್ತಿಗೆ 1.36 ಲ್ಯಾಕ್ ವರೆಗೆ ಸ್ಟಾಪ್ ಆಗಬಹುದು. ಅಂದ್ರೆ 1.36 ಲ್ಯಾಕ್ ವರೆಗಿದ್ದವರು ಖುಷಿ ಪಡಿ, ಯಾಕಂದ್ರೆ ಡಿಫರೆನ್ಸ್ 6,500 ಜನ ಸ್ಟೂಡೆಂಟ್ಸ್ ಡಿಫರೆನ್ಸ್ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಲಾಸ್ಟ್ ಇಯರ್ ತಗೊಳ್ಳೋಣಂತೆ. ಲಾಸ್ಟ್ ಇಯರ್ SDM ಫಾರ್ ಎಕ್ಸಾಂಪಲ್, SDM ಕಾಲೇಜ್ ನೋಡಿ 20 ಲಕ್ಷದ್ದು 1,99,000 ಸ್ಟಾಪ್ ಆಗಿತ್ತು. ಹೌದಾ? 1,99,000 ಲಾಸ್ಟ್ ಇಯರ್ ಅಂದ್ರೆ ಈ ವರ್ಷ ನಿಮ್ ರ್ಯಾಂಕ್ ಎಷ್ಟು? 1,99,000 ಲಾಸ್ಟ್ ಇಯರ್ ಅಂದ್ರೆ ನನಗನ್ಸೋ ಪ್ರಕಾರ ಈ ವರ್ಷ 10,000 ಡಿಫರೆನ್ಸ್ ಇದೆ. 10,000 ಡಿಫರೆನ್ಸ್ ಇದೆ ವಿದ್ಯಾರ್ಥಿಗಳೇ. ನೋಡಿ 12,000 ಸೀರಿಯಲ್ ನಂಬರಿಗೆ ಲಾಸ್ಟ್ ಇಯರ್ 1,90,000 ರ್ಯಾಂಕಿಂಗ್ ಸ್ಟಾಪ್ ಆಗಿದ್ರೆ ಈ ವರ್ಷ 2,01,000 ಸ್ಟಾಪ್ ಆಗಿದೆ. ಅದನ್ನೇ ನಾನು ವಿಡಿಯೋದ ಮೊದಲಿಗೆ ಹೇಳಿದ್ದು. ಮುಂದೆ ಹೋಗ್ತಾ ಹೋದಾಗೆ ಅಂದ್ರೆ ರ್ಯಾಂಕ್ ಜಾಸ್ತಿ ಆಗ್ತಾ ಹೋದಾಗೆ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಆಗ್ತಾ ಇದೆ. 10,000 15,000 50,000 ತೋರಿಸ್ತೀನಿ ನಾನು, ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ಮೀನಿಂಗ್ ಏನು? ಲಾಸ್ಟ್ ಇಯರ್ 1,99,000 ನಿಮಗೆ SDM ಕಾಲೇಜ್ ಸಿಕ್ಕಿದ್ರೆ ಈ ವರ್ಷ 2,05,000 10,000 ಸಿಕ್ಬಿಡಬಹುದು. ಹೀಗೆ ಟ್ರೆಂಡ್ ಇದೆ ಅಂತ ಅಲ್ಲ, ಬಟ್ ನಿಮಗೆ ಖುಷಿ ಆಗೋದಕ್ಕೆ ವಿಚಾರಗಳು ಇವೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಸದ್ಯದ ಮಟ್ಟಿಗೆ ಖುಷಿಯಾಗಿ, ಆ ಖುಷಿಗೆ ಕಾರಣಗಳು ಇವೆ. ಹೌದಾ? ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು, ನೋಡ್ತಾ ಹೋಗಿ. ಮುಂದೆ ಹೋಗ್ತಾ ಹೋದಾಗ ನೋಡಿ 13,000 ರ್ಯಾಂಕು. ಲಾಸ್ಟ್ ಇಯರಿಗೂ ಈ ವರ್ಷಕ್ಕೂ 12,000 ಡಿಫರೆನ್ಸ್ ಇದೆ. ಲಾಸ್ಟ್ ಇಯರ್ 2,05,000 ರ್ಯಾಂಕ್ ಇದ್ದವ್ರು ಅಂದ್ರೆ ಈ ವರ್ಷ 2,18,000 ಇದ್ದಂಗದು. ನೆಕ್ಸ್ಟ್ ನೋಡ್ತಾ ಹೋಗಿ 18,000 ರ್ಯಾಂಕು 2,80,000, ಬಟ್ ಈ ವರ್ಷ 2,97,000 17,000 ರ್ಯಾಂಕ್ ಡಿಫರೆನ್ಸ್ ಇದೆ ವಿದ್ಯಾರ್ಥಿಗಳೇ. ಕಾಂಪಿಟೇಷನ್ ನೋಡ್ತಾ ಹೋಗಿ.
17,000 ಡಿಫ್ರೆನ್ಸ್ ಇದೆ. ಅಂದ್ರೆ ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜು 2,80,000 ಸ್ಟಾಪ್ ಆಗಿದ್ರೆ ಈ ವರ್ಷ ಕರ್ನಾಟಕದ ಕಾಂಪಿಟೇಷನ್ ಹೇಳ್ತಾ ಇದ್ದೀನಿ, 2,97,000ವರೆಗೂ ಬರ್ಬೋದು ಅದು. ಹೌದಾ? ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಲಾಸ್ಟ್ ಇಯರ್ 22.5 ಲಕ್ಷದ ಸೀಟು ಶ್ರೀನಿವಾಸದಲ್ಲಿ 4,79,000 ಸ್ಟಾಪ್ ಆಗಿತ್ತು. ಹೌದಾ? 4,79,000 ಅಂದ್ರೆ ಲಾಸ್ಟ್ ಇಯರ್ ಹಾಗಾದ್ರೆ 4,79,000 ಅಂದ್ರೆ ಎಲ್ಲಿ ತನಕ ಇದ್ದು ಸ್ಟೂಡೆಂಟ್ಸ್ಗಳು ನೋಡಿ. 4,79,000 ಒಂದು ಸಿಂಪಲ್ ಎಕ್ಸಾಂಪಲ್. 4,80,000 ತಗೊಳ್ಳಂತೆ. ಲಾಸ್ಟ್ ಇಯರ್ 4,79,000 ಇದೆ ಅಲ್ವಾ, ಇಲ್ಲಿ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. 4,79,000 ಲಾಸ್ಟ್ ಕಾಲೇಜ್ 22.5 ಸ್ಟಾಪ್ ಆಗಿತ್ತು. ಈ ವರ್ಷ ನಾನು ಹೇಳ್ತೀನಿ 4,80,000 31,000 ಇತ್ತು ನಮ್ಮ ರ್ಯಾಂಕು. ಈ ವರ್ಷ ಆ 31,000 ಸೀರಿಯಲ್ ನಂಬರಿಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಗಳು ಇರೋದು 5,18,000 ರ್ಯಾಂಕು. ಅಂದ್ರೆ ಬರೋಬ್ಬರಿ 38,000 ಡಿಫರೆನ್ಸ್ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಈ ವರ್ಷ ಯಾರಾದ್ರೂ 5 ಲಕ್ಷದ ಮೇಲೆ ರ್ಯಾಂಕ್ ಬಿದ್ದಿದ್ರು ಕೂಡ ನಿಮಗೆ 22.5 ಲಕ್ಷದ ಸೀಟು ಸಿಗೋ ಚಾನ್ಸಸ್ 99% ಇದೆ. 99% ಇದೆ, ಚಿಂತೆ ಮಾಡಬೇಡಿ. ನಿಮಗೆ 22.5 ಲಕ್ಷದ ಸೀಟು ಸಿಗುವಂತ ಚಾನ್ಸ್ ಇದೆ. ಸೊ ಅಂದ್ರೆ ಲಾಸ್ಟ್ ಇಯರ್ ಈ ವರ್ಷ ಡಿಫ್ರೆನ್ಸ್ ನೋಡಿ. ಸೊ ಬಹಳ ಜನ ಹೇಳ್ತಾ ಇದ್ರು, ಸರ್ ನಂದು 6 ಲಕ್ಷ ಇದ್ರು ಸೀಟ್ ಸಿಕ್ಬಿಡ್ತದ ಅಂತ ಹೇಳಿ. ನಾನು ಯಾವಾಗ್ಲೂ ಹೇಳ್ತೀನಿ ಅಷ್ಟೊಂದು ಕಾಂಪಿಟೇಷನ್ ಜಾಸ್ತಿ ಆಗೋದಿಲ್ಲ. ಆದ್ರೆ ಲಾಸ್ಟ್ ಇಯರ್ 4,80,000ಕ್ಕೆ ಸೀಟ್ ಸ್ಟಾಪ್ ಆಗಿದೆ 22 ಲಕ್ಷದ. ಅಂದ್ರೆ ಈ ವರ್ಷ 5,15,000ವರೆಗೂ ಕೂಡ ನೀವು ಆಸೆ ಇಟ್ಕೊಳ್ಬಹುದು. ನಿಮಗೆ 20 ಲಕ್ಷದ ಸೀಟು 22 ಲಕ್ಷದ ಸೀಟು ಸಿಗಬಹುದು ಅಂತ. ಸೊ ಇದೇ ಕಾಂಪಿಟೇಷನ್ ನಾ ಹೇಳಿದ್ದು. ಮುಂದೆ ಹೋಗ್ತಾ ಹೋದಾಗ ನೋಡಿ, 50,000 ರ್ಯಾಂಕು ಸೀರಿಯಲ್ ನಂಬರ್ ಕರ್ನಾಟಕದಲ್ಲಿ 7,70,000 ಇತ್ತು. ಬಟ್ ಈ ವರ್ಷ 8,61,000 ಇದೆ. ಅಂದ್ರೆ 91,000 ಡಿಫ್ರೆನ್ಸ್ ಇದೆ. ಲಾಸ್ಟ್ ಇಯರ್ ನೋಡಿ 50 ಲಾಸ್ಟ್ ರ್ಯಾಂಕ್ ನಾ ಇಷ್ಟೇ ತಗೊಂಡಿದ್ದು 58,900 ಏನಿತ್ತು ಲಾಸ್ಟ್ ಇಯರ್ ಸೀರಿಯಲ್ ನಂಬರು. 9,02,249 ಇತ್ತು. ಬಟ್ ಈ ವರ್ಷ ಅದೇ ಒಂದು 10,19,000 ಇದೆ. ಅಂದ್ರೆ ಲಾಸ್ಟ್ ಇಯರ್ ಯಾವುದೋ ಒಂದು BAMS ಮ್ಯಾನೇಜ್ಮೆಂಟ್ ಅಥವಾ BDS ಮ್ಯಾನೇಜ್ಮೆಂಟ್ ಅಥವಾ MBBS ಮ್ಯಾನೇಜ್ಮೆಂಟ್ ಸೀಟು 9,22,000ಗೆ ಸ್ಟಾಪ್ ಆಗಿದ್ದಿದ್ರೆ ಈ ವರ್ಷ 1 ಲಕ್ಷ ಜಾಸ್ತಿ ಇದ್ದವರು ಕೂಡ ಅದ್ರ ಮೇಲೆ ಆಸೆಯನ್ನ ಇಟ್ಕೊಳ್ಬಹುದು. 1 ಲಕ್ಷ ಜಾಸ್ತಿ ಇದ್ದವರು ಕೂಡ ಅದ್ರ ಮೇಲೆ ಆಸೆಯನ್ನ ಇಟ್ಕೊಳ್ಬಹುದು. ದಿಸ್ ಈಸ್ ಮೈ ಕನ್ಕ್ಲೂಷನ್ ಫಾರ್ ದಿಸ್ ವಿಡಿಯೋ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ವರ್ಷ ಕಾಂಪಿಟೇಷನ್ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ. ಬಟ್ ಈ ಕಾಂಪಿಟೇಷನ್ ಏನಿದೆ ಅಲ್ವಾ, ಇಲ್ಲಿ ಲೋವರ್ ರ್ಯಾಂಕ್ ಇದ್ದವರಿಗೆ ಡಿಫರೆನ್ಸ್ ಆಗೋದಿಲ್ಲ. ಅದನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೆ 18,000 20,000 ರ್ಯಾಂಕ್ ಇದೆ ಅಂದ್ರೆ ನಿಮಗೆ ಬಹಳ ಡಿಫರೆನ್ಸ್ ಆಗೋದಿಲ್ಲ. ಡಿಫರೆನ್ಸ್ ಯಾವಾಗ ಆಗ್ತದೆ? 35,000 ಮೇಲೆ ರ್ಯಾಂಕ್ ಡಿಫರೆನ್ಸ್ ಇದ್ದವರಿಗೆ ಡಿಫರೆನ್ಸ್ ಆಗ್ತಾ ಇದೆ. 3,000 4,000 ರ್ಯಾಂಕ್ ಡಿಫರೆನ್ಸ್ ಆಗ್ತಾ ಇದೆ, ಗೊತ್ತಿರ್ಲಿ. 35,000 ಇದ್ದವರು ಈ ವರ್ಷ 38,000 ಇದ್ದಂಗೆ. ಲಾಸ್ಟ್ ಇಯರ್ 44,000ದಲ್ಲಿ ಯಾವ ಸೀಟ್ ಸಿಕ್ಕಿತ್ತು, ಈ ವರ್ಷ 48,000ಗೆ ಅದೇ ಸೀಟ್ ಸಿಗಬಹುದು. ಲಾಸ್ಟ್ ಇಯರ್ 70,000ಕ್ಕೆ ಯಾವ್ದು ಸೀಟ್ ಸಿಕ್ಕಿತ್ತು, ಈ ವರ್ಷ 74,000ಗೆ ಅದೇ ಸೀಟ್ ಸಿಗಬಹುದು. ನೋಡಿ, ಜನರಲ್ ಮೆರಿಟ್ ಅಲ್ಲಿ ಲಾಸ್ಟ್ ಸೀಟ್ ನೋಡೋಣಂತೆ ಸೆಕೆಂಡ್ ರೌಂಡ್ಗೆ. ಹೌದಾ? 73,000 ಸ್ಟಾಪ್ ಆಗಿದೆ. ಲಾಸ್ಟ್ ಸೀಟು ಅದು 6.5 ಲಕ್ಷದ್ದು JJMMC ಧಾರವಾಡ 73,000 ಸ್ಟಾಪ್ ಆಗಿದೆ. ಅದೇ ಸೀಟು ಈ ವರ್ಷ ಒಂದು ರಫ್ ಆಗಿ ಹೇಳ್ತೀನಿ 73,000 ಅಂದ್ರೆ ಆಲ್ಮೋಸ್ಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಪ್ಲಸ್ 4,000 ಆಡ್ ಮಾಡ್ಕೊಳ್ಳಿ. ಪ್ಲಸ್ 4,000 ಅಂದ್ರೆ 73,000 ಇರೋದು 73 ಪ್ಲಸ್ 4 77 ಅಥವಾ 78,000 ವರೆಗೂ ಸಿಗಬಹುದು. ಪ್ಲಸ್ ಸೆಕೆಂಡ್ ರೌಂಡ್ ಹೇಳ್ತಾ ಇದ್ದೀನಿ ನಾನು. ಪ್ಲಸ್ ಈ ವರ್ಷ ಸೀಟ್ ಜಾಸ್ತಿ ಆಗಿದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ವರ್ಷ ಸೀಟ್ ಜಾಸ್ತಿ ಆಗಿದೆ. ಸೀಟ್ ಜಾಸ್ತಿ ಆಗಿರೋದಕ್ಕೆ ಸೊ ನೀವು 78 ಅನ್ನೋರು 80,000 ವರೆಗೂ ಖುಷಿಯಾಗಿರೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಜನರಲ್ ಮೆರಿಟ್ ಆದವರು. ಓಕೆ, ಅದೇ ಒಂದು 2A ಕ್ಯಾಟಗರಿ ಹೇಳ್ತೀನಿ ನೋಡಿ. 2A ಕ್ಯಾಟಗರಿ ಲಾಸ್ಟ್ ಸೀಟು ಸೆಕೆಂಡ್ ರೌಂಡ್ ಅಲ್ಲಿ 92,000 ಸ್ಟಾಪ್ ಆಗಿತ್ತು. 92,000 ಸ್ಟಾಪ್ ಆಗಿತ್ತು. 92,000 ನೋಡಿ, ಇಲ್ಲಿ ಲಾಸ್ಟ್ ಇಯರ್ 94,000 5,500 ಇದ್ರೆ 98,000 4,700 ಡಿಫರೆನ್ಸ್ ಇದೆ. ಅಂದ್ರೆ ನನ್ನ ಪ್ರಕಾರ ಈ ವರ್ಷ 2A ಕ್ಯಾಟಗರಿ ಅವರಿಗೆ 96,000 ವರೆಗೂ ಕೂಡ ಸೀಟ್ ಸಿಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಥರ್ಡ್ ರೌಂಡ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ 96,000 ಇದ್ರೂ ಸೀಟ್ ಸಿಗ್ಬೋದು. ಹಾಗಂತೇಳಿ 1,05,000 ಇದೆ, 1,10,000 ಇದೆ, ನಿಮಗೆ 12 ಲಕ್ಷ ಸಿಗೋದ್ರ ಬದಲಿಗೆ ಗೌರ್ಮೆಂಟ್ ಸೀಟ್ ಸಿಗ್ತದ ಅನ್ನೋ ಕನಸನ್ನ ಕಾಣಬೇಡಿ.
ಆಸೆಯನ್ನ ಇಟ್ಕೋಬೇಡಿ, ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ನನಗನ್ಸೋ ಪ್ರಕಾರ 2A 2B 3A 3B ಯಾವ್ದಿದ್ರು ಕೂಡ ನನಗನ್ಸೋದು ಒಂದು 4,000 ಡಿಫರೆನ್ಸ್ ಅಲ್ಲಿ ನಿಮಗೆ ಸೀಟು ಸಿಗುತ್ತೆ. 4,000 ಜಾಸ್ತಿ ಇದ್ರು 4 ಬದಲಿಗೆ 6,000 ಇಟ್ಕೊಳ್ಳಿ. ಬೇಕಾದ್ರೆ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಸೀಟ್ ಜಾಸ್ತಿ ಆಗಿದೆ, ಆ ಕಾರಣಕ್ಕೆ 4,000 ಬದಲಿಗೆ 6,000 ಇಟ್ಟುಕೊಂಡ್ರು ಕೂಡ ಬೇಜಾರಿಲ್ಲ. ಸೊ ಲಾಸ್ಟ್ ಇಯರ್ ಕಟ್ ಆಫ್ಗೆ 4,000 ಮಿನಿಮಮ್ ಆಡ್ ಮಾಡಿದ್ರು ಯು ಆರ್ ಇನ್ ದ ಸೇಫರ್ ಸೈಡ್. ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಮೇಲ್ಗಡೆ ಒಳ್ಳೆ ರ್ಯಾಂಕ್ ಇದ್ದವರು 10,000 20,000 30,000 ಇದ್ದವರಿಗೆ ಬಹಳ ಡಿಫರೆನ್ಸ್ ಆಗೋದಿಲ್ಲ. ಲಾಸ್ಟ್ ಇಯರ್ ಯಾವೊಂದು ರೇಂಜ್ ಅಲ್ಲಿ ಕಾಲೇಜಸ್ಗಳು ಸ್ಟಾಪ್ ಆಗಿತ್ತು ಅದೇ ರೇಂಜ್ ಅಲ್ಲೇ ಈ ವರ್ಷನು ಕಾಲೇಜಸ್ಗಳು ಸಿಗಬಹುದು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ 11,000 ರ್ಯಾಂಕಿಗೆ MS ರಾಮಯ್ಯ ಸಿಕ್ಕಿತ್ತು. 11,000 ರ್ಯಾಂಕಿಗೆ ಈ ವರ್ಷ ನೋಡಿ ಅದೇ 11,000ಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಹಾಗೆ ನೋಡಿದ್ರೆ -200 ಅಂತ ಹೇಳ್ತೀನಿ ನಾನು. ಅಂದ್ರೆ ನಿಮಗೆ ಅದೇ ರ್ಯಾಂಕಿಗೆ ಈ ವರ್ಷನು MS ರಾಮಯ್ಯ ಸ್ಟಾಪ್ ಆಗ್ಬಹುದು. ಬಹಳ ಆಸೆ ಇಟ್ಕೊಳಕ್ ಆಗೋದಿಲ್ಲ. ಯಾರು 20,000 25,000 ರ್ಯಾಂಕ್ ಒಳಗಿದ್ದವರು. ಬಟ್ ಅದೇ 25-30,000 ರ್ಯಾಂಕ್ ಮೇಲೆ ಇದ್ದವರಿಗೆ ಮಿನಿಮಮ್ 4,000 3,000 ರ್ಯಾಂಕ್ ಡಿಫರೆನ್ಸ್ ಆಗೇ ಆಗುತ್ತೆ. ಅಂದ್ರೆ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಕಂಪೇರ್ ಮಾಡಿದ್ರೆ 3,000 ಜಾಸ್ತಿ ಇದ್ರೂ ಕೂಡ ಲಾಸ್ಟ್ ಇಯರ್ -3,000 ಅಲ್ಲಿ ಏನ್ ಸೀಟ್ ಸಿಕ್ಕಿತ್ತು ಆ ಸೀಟ್ ನಿಮ್ಗೆ ಈ ವರ್ಷ ಸಿಗಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.